ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರ ಒಂದು ಹೊಸ ಪ್ರಾಪರ್ಟಿ. ಲೊಕೇಶನ್ ಬಂದು ನಿಯರ್ ಬೈ ವಿದ್ಯಾರಣ್ಯಪುರ, ನಿಯರ್ ಬೈ ಸಂಭ್ರಮ್ ಕಾಲೇಜ್ ಅಂತ ಹೇಳ್ಬೋದು. ನಾನಿವತ್ತು ನಿಮಗೆ ಕಾರ್ನರ್ ಸೈಟನ್ನು ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ, ಟಾರ್ ರೋಡ್ ಆಗಿರ್ತಕ್ಕಂಥ ಏರಿಯಾ, ಸಂಭ್ರಮ್ ಕಾಲೇಜ್ ಹತ್ರ, ವಿದ್ಯಾರಣ್ಯಪುರ ಎಲ್ಲಕ್ಕೆ ತುಂಬ ಹತ್ರ ಆಗ್ತಕ್ಕಂಥ ಪ್ರಾಪರ್ಟಿ. ಸೈಟ್ ಡೈಮೆನ್ಷನ್ ಬಂದು ನಿಮಗೆ 900 ಅಡಿ ಬರುತ್ತೆ, 30ಕ್ಕೆ 30. ಕಾರ್ನರ್ ಸೈಟು ವೆಸ್ಟ್ ಮತ್ತು ಸೌತ್ ಕಾರ್ನರ್ ಸೈಟ್ ಅಂತ ಹೇಳ್ಬೋದು. ಎರಡೂ ಕಡೆ ನಿಮಗೆ ಗೇಟನ್ನು ಕೊಟ್ಟಿದ್ದಾರೆ, ಗಮನಿಸ್ಬೋದು. ಇದು ಆ್ಯಕ್ಚುಲಿ ಸೌತ್ ಗೇಟ್ ಆ್ಯಕ್ಚುಲಾಗಿ ನೀವು ನೋಡ್ತಾ ಇರೋದು. ಇಲ್ಲಿಂದ ನಾನು ಎಲಿವೇಷನನ್ನು ಫೋಕಸ್ ಮಾಡ್ತಿದ್ದೀನಿ, ನೋಡಿ ಯಾವ ಥರ ಇದೆ. ಕಂಪ್ಲೀಟ್ ನಿಮಗೆ ಕ್ಲಾಡಿಂಗು ಮತ್ತು ಸ್ಟ್ರಕ್ಚರ್ ಪೇಂಟನ್ನು ಮಿಕ್ಸ್ ಮಾಡಿ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡಿದರೆ ತುಂಬ ಚೆನ್ನಾಗಿದೆ, ತುಂಬ ಲಕ್ಸುರಿಯಸ್ ಆಗಿದೆ. ನೋಡ್ಬೋದು ನೀವು ಕಾರ್ನರ್ ಜಾಗ ಎಷ್ಟು ಚೆನ್ನಾಗಿದೆ ಅಂತ. ಸುತ್ತ ನಿಮಗೆ ಎಲ್ಲ ಕಡೆ ಮೇನ್ ರೋಡ್ ಇದೆ. ಅದೇ ಮೇನ್ ರೋಡ್ ಆ್ಯಕ್ಚುಲಾಗಿ. ಇದು ಲೇಔಟ್ ಒಳಗಡೆ ಹೋಗ್ತಕ್ಕಂಥ ರೋಡು. ಡೆಡ್ ಎಂಡ್ ಕಾಣಿಸ್ತಾ ಇರೋದು. ಒಂದು 4ರಿಂದ 5 ಮನೆ ಅಷ್ಟೇ ಇರೋದು ಈ ಲೊಕೇಶನಲ್ಲಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ. ವೆಸ್ಟ್ ಸೌತ್ ಫೇಸ್ ಕಾರ್ನರ್ ಸೈಟ್ ಆ್ಯಕ್ಚುಲಾಗಿ. ನಾನೀಗ ವೆಸ್ಟ್ ಫೇಸಿಂದ ನಿಮಗೆ ಎಲಿವೇಷನನ್ನು ತೋರಿಸ್ತಾ ಇದ್ದೀನಿ, ಗಮನಿಸ್ಬೋದು ನೀವು. ಇಲ್ಲೂ ಕೂಡ ನಿಮಗೆ ಒಂದಷ್ಟು ಕ್ಲಾಡಿಂಗ್, ಒಂದಷ್ಟು ಸ್ಟ್ರಕ್ಚರ್ ಪೇಂಟನ್ನು ಕೂಡ ಮಾಡಿರ್ತಕ್ಕಂಥ ಎಲಿವೇಷನ್ ಗಮನಿಸ್ಬೋದು. 30 ಫೀಟ್ ರೋಡ್ ಮುಂದೆ ಇದೆ, ಅದನ್ನು ಕೂಡ ಗಮನಿಸ್ಬೋದು ನೀವು. BBMP ಈ ಖಾತಾಗಿರ್ತಕ್ಕಂಥ ಪ್ರಾಪರ್ಟಿ. ನಾನು ಇವಾಗ ಎಂಟ್ರಿ ಒಳಗಡೆ ಹೋಗ್ತಾ ಇದ್ದೀನಿ, ನೋಡಿ ಮನೆ ಒಳಗಡೆ ಹೋಗ್ತಾ ಇದ್ದೀನಿ. ಕಂಪ್ಲೀಟ್ ನಿಮಗೆ 30ನಲ್ಲಿ ಬರೀ ಒಂದು ರೂಮ್ ಮಾತ್ರ ಅಷ್ಟೇ ಕೊಟ್ಟಿರೋದು. ಮಿಕ್ಕಿದೆಲ್ಲವನ್ನು ಕೂಡ ಬರೀ ಕಾರ್ ಪಾರ್ಕಿಂಗ್ ಮಾಡಿದರೆ ನಿಮಗೆ ಕಾರ್ ಪಾರ್ಕಿಂಗ್ ಆಲ್ಮೋಸ್ಟ್ ನಿಮಗೆ ಒಂದು 2 ಕಾರ್ ಆರಾಮಾಗಿ ಹಾಕ್ಬೋದು, 2ರಿಂದ 3 ಕಾರೇ ಹಾಕ್ಕೋಬೋದು. ಕೆಳಗಡೆ ಒಂದೇ ಒಂದು ರೂಮ್ ಮಾತ್ರ ಅಷ್ಟೇ ಇರೋದು. ಇದು ನಿಮಗೆ ಬೋರ್ವೆಲ್ ಅಂತ ಹೇಳ್ಬೋದು. ನೀರಿಗೇನು ಸಮಸ್ಯೆ ಇಲ್ಲ. ಕಾವೇರಿ ಲೈನ್ ಕೂಡ ಬಂದಿದೆ. ಮೀಟ್ರ್ ಪರ್ಚೇಸ್ ಮಾಡಬೇಕಷ್ಟೇ. ಇದು ಕೂಡ ನಿಮಗೆ ಸಂಪ್ ಆ್ಯಕ್ಚುಲಾಗಿ ನೋಡಿ. ಇದು ಎಂಟ್ರಿ ಗೇಟು, ಇಲ್ಲೊಂದು ಎಂಟ್ರಿ ಗೇಟ್ ಇದೆ. 2 ಗೇಟನ್ನು ಕೊಟ್ಟಿದ್ದಾರೆ. ಯಾವ ಗೇಟ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಕಾರ್ನರ್ ಸೈಟ್ ಆ್ಯಕ್ಚುಲಾಗಿ ಕೆಳಗಡೆ ಒಂದೇ ಒಂದು ರೂಮ್ ಅಷ್ಟೇ ಇರೋದು. ನಿಮಗೆ ಎಲ್ಲೂ ಕೂಡ ನಿಮಗೆ ಎಕ್ಸ್ಟ್ರಾ ಏನೂ ಇಲ್ಲ. ಕಂಪ್ಲೀಟ್ ಮೇಲ್ಗಡೆ ನಿಮಗೆ 4 ಬೆಡ್ರೂಮ್ ಇರ್ತಕ್ಕಂಥ ಟ್ರಿಪ್ಲೆಕ್ಸ್ ಮನೆ ಆ್ಯಕ್ಚುಲಾಗಿ. ತುಂಬ ಚೆನ್ನಾಗಿದೆ ಮನೆ, ತುಂಬ ಲಕ್ಸುರಿಯಸ್ ಆಗಿದೆ. ಕೆಳಗಡೆ ನಿಮಗೆ ಒಂದು ರೂಮ್ ಏನು ಕೊಟ್ಟಿದೆ, ಅದು ಎಂಟ್ರಿ ಇದೆ ಆ್ಯಕ್ಚುಲಾಗಿ. ಗಮನಿಸ್ಬೋದು ನೀವು. ಮುಂದೆ ಕ್ಲಾಡಿಂಗನ್ನು ಕೂಡ ಕೊಟ್ಟಿದ್ದಾರೆ. ಬನ್ನಿ, ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಚಿಕ್ಕದಾಗಿರ್ತಕ್ಕಂಥ ರೂಮ್ ಆ್ಯಕ್ಚುಲಾಗಿ. ನೀವೇ ಅದನ್ನು ಒಂದು ಆಫೀಸ್ ರೂಮ್ ಅಂತ ಮಾಡ್ಕೋಬೋದು. ಇಲ್ಲ ಕಾಲೇಜ್ ಹತ್ರ ಇರೋದ್ರಿಂದ ಬಾಡಿಗೆ ಏನಾದರೂ ಕೊಟ್ಟರೆ ಒಂದು 5,000 ಬಾಡಿಗೆ ಕೂಡ ಬರುತ್ತೆ ಆ್ಯಕ್ಚುಲಾಗಿ. 30ಕ್ಕೆ 30 ಸೈಡ್ ಡೈಮೆನ್ಷನ್ ನಿಮಗೆ 900 ಅಡಿ ಸ್ಕ್ವೇರ್ ಫೀಟಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗು. 900 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಆ್ಯಕ್ಚುಲಿ. ಲೊಕೇಶನ್ ಬಂದು ವಿದ್ಯಾರಣ್ಯಪುರ, ನಿಯರ್ ಬೈ ಸಂಭ್ರಮ್ ಕಾಲೇಜ್ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಬನ್ನಿ, ನಾನು ಇವಾಗ ಮೇಲೆ ಹೋಗ್ತಾ ಇದ್ದೀನಿ. ಯು ಶೇಪ್ ಮೆಟ್ಲನ್ನು ಗಮನಿಸ್ಬೋದು. ನಿಮಗೆ ಲಪತ್ರ ಗ್ರಾನೈಟನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. 3 ಫೀಟ್ ಸ್ಟೇರ್ಕೇಸ್ಗೆ ಸಾಕಷ್ಟು ಜಾಗವನ್ನು ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಮನೆ ಆ್ಯಕ್ಚುಲಿ. 1,90,00,000 ಹೇಳ್ತಾ ಇದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಕೂಡ ಆಗುತ್ತೆ. 4 ಬೆಡ್ರೂಮ್ ಇರ್ತಕ್ಕಂಥ ಮನೆ, ಟ್ರಿಪ್ಲೆಕ್ಸ್ ಮನೆ ಅಂತ ಹೇಳ್ಬೋದು. ಎಲ್ಲ ಟೀಕ್ ವುಡ್ಡು, ಟೀಕ್ ಫ್ರೇಮು, ನಿಮಗೆ ಕಂಪ್ಲೀಟ್ ವುಡ್ ವರ್ಕನ್ನು ಮಾಡಿದರೆ ನೀವು ನೋಡಿ. ದೊಡ್ಡ ವಿಂಡೋಗಳನ್ನ ಕೊಟ್ಟಿದ್ದಾರೆ ಆ್ಯಕ್ಚುಲಿ, ಟೀಕ್ ವುಡ್ಡು. ನಿಮಗೆ ವಾಲ್ ಕ್ಲಾಡಿಂಗನ್ನು ಕೊಟ್ಟಿದ್ದಾರೆ ಎಂಟ್ರೆನ್ಸಲ್ಲಿ. ನಿಮಗೆ ನಾರ್ತ್ ಫೇಸ್ ಡೋರ್ ಅಂತ ಹೇಳ್ಬೋದು, ಅಂದರೆ ನಂದಿ ಬಾಗಿಲು ಅಂತ ಹೇಳ್ಬೋದು. ಇಲ್ಲೆಲ್ಲ ನಿಮಗೆ ಗ್ಲಾಸು ಅಥವಾ ರೈಲಿಂಗ್ಸ್ ಕೂಡ ಹಾಕ್ಕೊಡ್ತಾರೆ. ನಿಮಗೆ ಸದ್ಯಕ್ಕೇನು ಹಾಕಿಲ್ಲ ಆ್ಯಕ್ಚುಲಾಗಿ. ನಾನು ಇವಾಗ ಮೈನ್ ಎಂಟ್ರಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ದಿಸ್ ಇಸ್ ಪ್ಯಾಸೇಜ್ ನಿಮಗೆ. ಆಲ್ಮೋಸ್ಟ್ ಸಾಕಷ್ಟು ಸ್ಪೇಸ್ ಇದೆ ನಿಮಗೆ. 3-4 ಅಡಿ ಸ್ಪೇಸ್ ಇದೆ, ಆರಾಮಾಗಿ ಬರ್ಬೋದು ನೀವು. ತುಂಬ ದೊಡ್ಡದಾಗಿರ್ತಕ್ಕಂಥ ಬಾಗಿಲು ಕೂಡ ಆಲ್ಮೋಸ್ಟ್ ನಿಮಗೆ 8x4 ಸೈಜಲ್ಲಿ ಬಾಗಿಲಿದೆ. ತುಂಬ ದೊಡ್ಡ ಬಾಗಿಲು ನಾನು ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ ತುಂಬ ದೊಡ್ಡದಾಗಿರ್ತಕ್ಕಂಥ ಬಾಗಿಲು ಕೂಡ ಕೊಟ್ಟಿದ್ದಾರೆ. ಟೀಕ್ ವುಡ್, ಅದು ಪಾಲಿಶ್ ಮಾಡಿಲ್ಲ ಇನ್ನು, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಸಿಕ್ಕಾಬಟ್ಟೆ ದೊಡ್ಡದಾಗಿರ್ತಕ್ಕಂಥ ನೋಡಿ. TV ಕ್ಯಾಬಿನೆಟಿಂದ ಎಂಟ್ರಿ ನಿಮಗೆ ಡೋರ್ವರೆಗೂ ಪೂರ್ತಿ ಹಾಲ್ ಇದೆ. ಆಲ್ಮೋಸ್ಟ್ ನಿಮಗೊಂದು 20-25 ಅಡಿ ಬರೀ ಹಾಲ್ ಬರುತ್ತೆ ಉದ್ದ. ಈ ಕಡೆ ನಿಮಗೆ ಒಂದು 15 ಅಡಿ ಬರ್ಬೋದು ಅಂತ ಅಂದ್ಕೊಳ್ತೀನಿ. ಎದುರುಗಡೆ ನಿಮಗೆ ದೇವ್ರ ಮನೆಗೆ ಅಟ್ಯಾಚ್ಡ್ ಆಗಿ ಒಂದಷ್ಟು ವುಡ್ ವರ್ಕನ್ನು ಮಾಡಿ ಒಂದು ಫ್ರೇಮನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲೇನಾದ್ರು ನೀವು ಫ್ರೇಮನ್ನು ಹಾಕ್ಕೋಬೋದು, ಗಣೇಶ ಅಥವಾ ನಿಮ್ಗೆ ಇಷ್ಟವಾಗಿರೋ ದೇವ್ರನ್ನ ಹಾಕ್ಕೋಬೋದು. ನಾನು ಇವಾಗ TV ಕ್ಯಾಬಿನೆಟ್ ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ಟೇರ್ಕೇಸ್ ಕೆಳಗಡೆ ಅಂದರೆ C ಶೇಪ್ ಏನು ಮೆಟ್ಲು ಹೋಗಿದೆ, ಅಲ್ಲಿ ಕೆಳಗಡೆ ನಿಮಗೆ TV ಕ್ಯಾಬಿನೆಟನ್ನು ಮಾಡಿದರೆ ಇದು UPS ಪಾಯಿಂಟ್ ಆ್ಯಕ್ಚುಲಾಗಿ. ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಲಿವಿಂಗ್ ಏರಿಯಾ. ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ. ಫಾಲ್ಸ್ ನಿಮಗೆ ಟ್ರೆಂಡಿ ಡಿಸೈನನ್ನು ಮಾಡಿದರೆ, ಪ್ರೊಫೈಲ್ ಲೈಟನ್ನು ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಗ್ರಾನೈಟ್ ನಿಮಗೆ ತುಂಬ ಲೈಟ್ ಕಲರನ್ನು ಚೂಸ್ ಮಾಡಿ ಹಾಕಿದ್ದಾರೆ. ಆ್ಯಂಡ್ ದೇವ್ರ ಮನೆ ನಿಮಗೆ ಈ ಥರ ಇದೆ. ಮೇಲ್ಗಡೆ ಒಂದು ಗೋಪುರ ಕೂಡ ಬರುತ್ತೆ. ಗೋಪುರ ನಿಮಗೆ ತೋರಿಸ್ತೀನಿ, ಆಮೇಲೆ ಒಳಗಡೆ ಇದೆ. ಫಿಟ್ಟಿಂಗ್ ಇನ್ನೂ ಆಗಿಲ್ಲ ಆ್ಯಕ್ಚುಲಾಗಿ. ಇದು ನಿಮಗೆ ದೇವ್ರ ಮನೆ. ಆಲ್ಮೋಸ್ಟ್ ನಿಮಗೆ ಒಂದು 4 ಫೀಟ್ ಅಗಲ ಬರುತ್ತೆ, 5 ಫೀಟ್ ಉದ್ದ ಬರುತ್ತೆ. ಸಾಕಷ್ಟು ದೊಡ್ಡದಾಗಿರ್ತಕ್ಕಂಥ ದೇವ್ರ ಮನೆ. ಇಲ್ಲೂ ಕೂಡ ನಿಮಗೆ ಟೀಕ್ ವುಡ್ ಡೋರ್ ಕೂಡ ಎಂಟ್ರಿ ಮಾಡ್ತಾರೆ. ಇದು ಕಿಚನ್ ಆ್ಯಕ್ಚುಲಾಗಿ ನಿಮಗೆ. ಒಂದಷ್ಟು ವುಡ್ ವರ್ಕನ್ನು ಗಮನಿಸ್ಬೋದು. ಇಲ್ಲಿ ಯುಟಿಲಿಟಿ ಕೂಡ ಇದೆ ನಿಮಗೆ. ಆಲ್ಮೋಸ್ಟ್ ಎಲ್ಲ ಕಡೆ ವುಡ್ ವರ್ಕ್, ಇಟಾಲಿಯನ್ ಮಾರ್ಬಲ್ಸ್, ಕಿಚನ್ ಸ್ಲ್ಯಾಬ್ಸ್ ಎಲ್ಲವನ್ನು ಕೂಡ ಕಂಪ್ಲೀಟ್ ರೆಡಿ ಇದೆ. ಆ್ಯಂಡ್ ಗುಡ್ ಕ್ವಾಲಿಟಿ ಮೆಟೀರಿಯಲ್ಸ್ ಅಂತ ಕೂಡ ಹೇಳ್ಬೋದು. ಕಿಚನ್ ಸಾಕಷ್ಟು ಸ್ಪೇಸ್ ಇದೆ. ಆಲ್ಮೋಸ್ಟ್ ನಿಮಗೆ ಒಂದು 10x15 ನಿಮಗೆ ಜಾಗ ಇದೆ. ಸಾಕಷ್ಟು ಜಾಗ ಇದೆ ಆ್ಯಕ್ಚುಲಾಗಿ. ಸಾಕಷ್ಟು ನಿಮಗೆ ಯುಟಿಲಿಟಿ ಕೂಡ ಜಾಗವನ್ನು ಕೊಟ್ಟಿದ್ದಾರೆ. ಒಂದು 3x8 ಅಂತ ಹೇಳ್ಬೋದು, ಅಷ್ಟು ಸ್ಪೇಸ್ ಇದೆ. ಒಂದು ವಾಷಿಂಗ್ ಮಿಷಿನ್ ಕೂಡ ಅಲ್ಲಿ ಪ್ರಿಸರ್ವ್ ಮಾಡ್ಬೋದು, ಅಷ್ಟು ಜಾಗವನ್ನು ಕೂಡ ಕೊಟ್ಟಿದ್ದಾರೆ.
ಸೊ 30 ಕಟ್ಟಿರ್ತಕ್ಕಂಥ ಮನೆ ಅಂದರೆ 900 ಸ್ಕ್ವೇರ್ ಫೀಟಲ್ಲಿ 900 ಅಡಿ ಸ್ಕ್ವೇರ್ ಫೀಟಲ್ಲಿ ಕಟ್ಟಿರ್ತಕ್ಕಂಥ ಮನೆ ಆ್ಯಕ್ಚುಲಾಗಿ. ಸೊ 4 ಫ್ಲೋರ್ ಇದೆ ಆ್ಯಕ್ಚುಲಾಗಿ. ನಿಮಗೆ ಆಲ್ಮೋಸ್ಟ್ ನಿಮಗೆ ತುಂಬ ಚೆನ್ನಾಗಿರ್ತಕ್ಕಂಥ ಮನೆ ನಿಮಗೆ. ಸೊ ಇಲ್ಲಿ ಒಳಗಡೆ ಎಂಟ್ರಿ ನಿಮಗೆ ಬೆಡ್ರೂಮ್ ಕೊಟ್ಟಿದ್ದಾರೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ, ಅಂದರೆ ಹೊರಗಡೆ ಇದೆ, ಅಟ್ಯಾಚ್ಡ್ ಅಲ್ಲ, ಅದು ಹೊರಗಡೆ ಇದೆ, ಕಾಮನ್ ಬಾತ್ರೂಮ್ ಅಂತ ಹೇಳ್ಬೋದು. ನಾನು ನಿಮಗೆ ತೋರಿಸಿದ್ನಲ್ವಾ, ಸೊ ನೋಡಿ ವಾಶ್ರೂಮನ್ನು ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿ ವಾಲ್ ಮೌಂಟ್ ನಿಮಗೆ ಕಮೌಂಟ್ ಕೂಡ ಬರುತ್ತೆ. ಎಲ್ಲ ನಿಮಗೆ SS ಬ್ರ್ಯಾಂಡಿಂಗ್ ಐಟಮ್ಸ್ನ ಕೂಡ ಹಾಕ್ತಾರೆ. ಸೊ ಡೂಪ್ಲೆಕ್ಸ್ ಮನೆ, ಲಕ್ಸುರಿಯಸ್ ಅಂತ ಮನೆ. ಸೊ ಇಲ್ಲಿ ಒಂದು ಕಾಮನ್ ಬೆಡ್ರೂಮ್ ಕೂಡ ಇದೆ ನಿಮಗೆ. ಏನಿದೆ ಈ ವುಡ್ ವರ್ಕ್ ಏನಿದೆ ಅಲ್ವಾ, ಅದೇ ಗೋಪುರ ಆಕ್ಚುಲಿ ದೇವ್ರ ಮನೆ ಫಿಟ್ ಮಾಡ್ತಾರೆ, ಅಲ್ಲಿ ಇಟ್ಟಿದ್ದಾರೆ ಆಕ್ಚುಲಿ ಇಲ್ಲಿ ಇವಾಗ. ಸೊ ಇದು ನಿಮಗೆ ಪ್ರೊಫೈಲ್ ಕೂಡ ಮಾಡಿದ್ದಾರೆ, ಅಂದರೆ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಸೊ ವುಡ್ ವರ್ಕನ್ನು ಕೂಡ ಮಾಡಿದ್ದಾರೆ. ಸೊ ಲಪತ್ರ ಗ್ರಾನೈಟನ್ನು ರೂಮು ಕೂಡ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ರೀ ಮನೆ, ತುಂಬ ಚೆನ್ನಾಗಿದೆ. ನಿಮಗೆ ಒಳ್ಳೆ ಲೊಕೇಶನ್ ಇದೆ, ಟಾರ್ ರೋಡ್ ಇರ್ತಕ್ಕಂಥ ಮನೆ, ಮೇನ್ ರೋಡ್ಗೆ ತುಂಬ ಹತ್ರ ಇರ್ತಕ್ಕಂಥ ಮನೆ, ರೋಡೆಲ್ಲ ಆಗಿದೆ ನಿಮಗೆ. ತುಂಬ ಮನೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಲಿವಿಂಗ್ ಏರಿಯಾ ನೋಡಿ ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಸಿ ಶೇಪ್ ನಿಮಗೆ ಸ್ಟೇರ್ಕೇಸನ್ನು ಕೊಟ್ಟಿದ್ದಾರೆ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಸಿ ಆ್ಯಂಗಲಲ್ಲಿ ನಿಮಗೆ ಸ್ಟೇರ್ಕೇಸನ್ನು ಡಿಸೈನ್ ಮಾಡಿದರೆ, ಎಲ್ಲ ಚೈನ್ ಮೆಟ್ಲು ಕೂಡ ಇದೆ. ಸೊ ವುಡ್ ವರ್ಕ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ನಿಮಗೆ ಏನು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ 2 ಬೆಡ್ರೂಮ್ಗಳಿದೆ. ಪ್ರತಿಯೊಂದು ಬಾಲ್ಕನಿ ಕೂಡ ಅಟ್ಯಾಚ್ ಬಾತ್ರೂಮ್ಗಳಿದೆ ಆ್ಯಂಡ್ 2 ಬಾಲ್ಕನಿ ಕೂಡ ಇದೆ. ಸೊ ರೈಲಿಂಗ್ಸ್ಗೆ ಏನಾಗ್ತಾರೆ ಅಂತ ಕೇಳಿದರೆ, ಅಲ್ಲೆಲ್ಲ ಕಂಪ್ಲೀಟ್ ನಿಮಗೆ ಆಲ್ರೆಡಿ ಹುಕ್ಕನ್ನು ಹಾಕಿದರೆ, SS ಹುಕ್ಕನ್ನು ಕೊಟ್ಟಿದ್ದಾರೆ, ನೀವು ಗಮನಿಸ್ಬೋದು. ಅಲ್ಲಿ ಗ್ಲಾಸ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಗ್ಲಾಸ್ ನಿಮಗೆ ಗ್ಲಾಸ್ ರೈಲಿಂಗ್ಸನ್ನು ಹಾಕ್ಕೊಡ್ತಾರೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ನಿಮ್ಮ ಪ್ರೊಫೈಲ್ ಲೈಟ್ಸ್ನ ಗಮನಿಸ್ಬೋದು ಫಾಲ್ ಸೀಲಿಂಗಲ್ಲಿ. ಸೊ ಇಲ್ಲಿ ಒಂದು ಬೆಡ್ರೂಮ್ ಇದೆ ಆ್ಯಕ್ಚುಲಾಗಿ. ಸೊ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ರೀ ಬೆಡ್ರೂಮ್. ಇದು ಆಲ್ಮೋಸ್ಟ್ ನಿಮಗೆ ಒಂದು 15x20 ಅಂದರೆ ಸಾಕಾಗಲ್ಲ ನನಗೆ, ಅಷ್ಟು ದೊಡ್ಡದಾಗಿರ್ತಕ್ಕಂಥ ಬೆಡ್ರೂಮು. ಸೊ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಆ್ಯಂಡ್ ವಾಲ್ ಮೌಂಟ್ ಕಮೋಡ್ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ಸಿಟ್ಟಿಂಗ್ ಕಮೋಡ್ ಇಲ್ಲ, ತುಂಬ ಸ್ಟ್ಯಾಂಡರ್ಡ್ ಆಗಿ ಮಾಡ್ತಾ ಇದ್ದಾರೆ. ಸೊ ನೋಡಿ ವುಡ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿದರೆ, ವುಡ್ ವರ್ಕ್ ಎಲ್ಲ ಇದೆ. ಒಂದು ಕಂಪ್ಯೂಟರ್ ಟೇಬಲ್ ಕೂಡ ಇಟ್ಟಿದ್ದಾರೆ. ರೂಮ್ ಕೂಡ ತುಂಬ ದೊಡ್ಡದಾಗಿದೆ, 20 ಅಡಿಗೆ ಒಂದು 15 ಅಡಿ ಬರ್ಬೋದು ನಿಮಗೆ ರೂಮ್ ಲೆಂತ್, ಅಷ್ಟು ದೊಡ್ಡದಾಗಿದೆ. ಸೊ ನಾನು ನಿಮಗೆ ಒಳಗಡೆ ಹೋಗ್ತಾ ಇದ್ದೀನಿ. ರೈಟ್ ಸೈಡಲ್ಲಿ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ನಿಮಗೆ ಬಾಲ್ಕನಿ ಗಮನಿಸ್ಬೋದು. ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ, ಅದು ರೋಡ್ ಸೈಡ್ ಆ್ಯಕ್ಚುಲಾಗಿ ವೆಸ್ಟ್ ಫೇಸ್ಗೆ ನಿಮಗೆ ರೋಡ್ ಸೈಡ್ ಇದೆ. ಎದುರುಗಡೆ ಮನೆ ಈಸ್ಟ್ ಫೇಸ್ ಆ್ಯಕ್ಚುಲಾಗಿ. ಸೊ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾ, ನಿಮಗೆ ಮೈನ್ ರೋಡಿಗೆ ತುಂಬ ಹತ್ರ ಇರ್ತಕ್ಕಂಥ ಪ್ರಾಪರ್ಟಿ, ಸಂಭ್ರಮ್ ಕಾಲೇಜ್ಗೆ ಹತ್ರ ಇರ್ತಕ್ಕಂಥ ಪ್ರಾಪರ್ಟಿ. ಆ್ಯಂಡ್ ಬಾಲ್ಕನಿ ನೀವು ಒಳಗಡೆ ಹೋಗ್ತಾ ಇದ್ದೀನಿ ಮತ್ತೆ ಲಿವಿಂಗ್ ಏರಿಯಾಗೆ. ಸೊ ಅಲ್ಲಿ ಎದುರುಗಡೆ ಏನು ಡೋರ್ ಕಾಣಿಸ್ತಾ ಇದೆ, ಅಲ್ಲೊಂದು ರೂಮ್ ಕೂಡ ಇದೆ. ಸೊ ಅದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು ನಿಮಗೆ. ಇದು ಕೂಡ ಸಾಕಷ್ಟು ವಿಶಾಲವಾಗಿದೆ ಆ್ಯಕ್ಚುಲಿ. ವುಡ್ ವರ್ಕು, ಸ್ಟಡಿ ಟೇಬಲ್ ಎಲ್ಲ ಕೂಡ ಇದೆ. ಆ್ಯಂಡ್ ವಿಂಡೋ ಕೂಡ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಎಲ್ಲವನ್ನು ಕೂಡ ಟೀಕ್ ವಿಂಡೋ ಅಂತ ಹೇಳ್ಬೋದು. ಎಲ್ಲ ಪಾಲಿಶ್ ಬರುತ್ತೆ ನಿಮಗೆ. ಲಪತ್ರ ಗ್ರಾನೈಟ್ ಅಂತಲೇ ಹೇಳ್ಬೋದು. ನಿಮಗೆ ಫ್ಲೋರಿಂಗನ್ನು ಕೂಡ ಕೊಟ್ಟಿರೋದು. ಸೊ ಅಲ್ಲಿ ಕೂಡ ಒಂದು ಬಾಲ್ಕನಿ ಇದೆ. ಇಲ್ಲಿ ಲೆಫ್ಟಲ್ಲಿ ಒಂದು ವಾಶ್ರೂಮ್ ಕೂಡ ಇದೆ. ನಾನು ವಾಶ್ರೂಮನ್ನು ತೋರಿಸ್ತಾ ಇದ್ದೀನಿ ನೋಡಿ. ವಾಶ್ರೂಮ್ ಕೂಡ ಅಷ್ಟೇ ಸಾಕಷ್ಟು ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿದೆ. ನಿಮಗೆ ಆಲ್ಮೋಸ್ಟ್ ನಿಮಗೆ 10 ಫೀಟ್ವರೆಗೂ ಕೂಡ ನಿಮಗೆ ಕ್ಲಾಡಿಂಗನ್ನು ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಚೆನ್ನಾಗಿ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತೊಮ್ಮೆ ನಾನು ನಿಮಗೆ ಲಿವಿಂಗ್ ಏರಿಯಾ ರೂಮ್ ಸ್ಪೇಸನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಲೆಫ್ಟಿಗೆ ಹೋದರೆ ನಿಮಗೆ ಅಲ್ಲಿ ಕೂಡ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಇದು ನಿಮಗೆ ಏನು ಸೌತ್ ಫೇಸ್ ನಿಮಗೆ ರೋಡ್ ಸೈಡ್ ಇದೆ ಅಲ್ವಾ, ಅಲ್ಲೂ ಕೂಡ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಅಂದರೆ ಇದು ಕಾರ್ನರ್ ಸೈಟ್ ಅಲ್ವಾ ನಿಮಗೆ. ಸೊ ಹಾಗಾಗಿ ಎಲ್ಲ ಕಡೆ ಬಾಲ್ಕನಿಗಳನ್ನ ಕೊಟ್ಟಿದ್ದಾರೆ. ಸಾಕಷ್ಟು ವೆಂಟಿಲೇಷನ್ ಇರ್ತಕ್ಕಂಥ ಮನೆ ಆ್ಯಕ್ಚುಲಾಗಿ. ಸೊ ತುಂಬ ಚೆನ್ನಾಗಿದೆ ಮನೆ. 1,90,00,000 ಹೇಳ್ತಿದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಕೂಡ ಇದೆ. ಸೊ ನೀವೇನಾದರೂ ಟ್ರಿಪ್ಲೆಕ್ಸ್ ಮನೆ, ಒಂದು 4 ಬೆಡ್ರೂಮ್ ಇರ್ತಕ್ಕಂಥ ಮನೆ, ಇಂಡಿಪೆಂಡೆಂಟ್ ಮನೆ, ತುಂಬ ಹತ್ರ ಇರಬೇಕು ಮೈನ್ ರೋಡ್ಗೆ, ಎಲ್ಲ ಫೆಸಿಲಿಟೀಸ್ ಇರಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಸೊ ದಯವಿಟ್ಟು ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. ಸೊ ನಿಮಗೆ ಅಫೋರ್ಡಬಲ್ ಆಗಿದೆ ಆ್ಯಂಡ್ ನಿಮಗೆ ಈ ಖಾತೆ ಕೂಡ ಆಗಿದೆ. ಸೊ ನಾನು ಇವಾಗ ಟೆರೆಸ್ ಮೇಲೆ ಬರ್ತಾ ಇದ್ದೀನಿ. ಇಲ್ಲೂ ಕೂಡ ಒಂದು ರೂಮ್ ಕೂಡ ಇದೆ. ಸೊ ಇದನ್ನು ನೀವು ಗೆಸ್ಟ್ ರೂಮ್ ಅಂತನಾದರೂ ಯೂಸ್ ಮಾಡ್ಕೊಳ್ಳಿ, ಅಥವಾ ವರ್ಕ್ ಫ್ರಮ್ ಹೋಮ್ ಅಂತನಾದರೂ ಯೂಸ್ ಮಾಡ್ಕೊಳ್ಳಿ. ಸೊ ಯಾವ ಥರ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಟೋಟಲ್ ನಿಮಗೆ 4 ಬೆಡ್ರೂಮ್ ಇರ್ತಕ್ಕಂಥ ಮನೆ. ನಿಮಗೆ ಸಿ ಶೇಪ್ ಸ್ಟೇರ್ಕೇಸು, ಸ್ಕೈ ವ್ಯೂ ಕೂಡ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಈ ಮನೆ. ನನಗೆ ಲಾಸ್ಟ್ 4ನೇ ಬೆಡ್ರೂಮಿಗೆ ಬರ್ತಾ ಇದ್ದೀನಿ. ಇಲ್ಲಿ ವಾಷಿಂಗ್ ಮಿಷಿನ್ ಪ್ಲಾಂಟ್ ಕೂಡ ಇದೆ. ಸೊ ಲೆಫ್ಟ್ ಬಾಗಿಲ ಹತ್ರ ನೀವು ಗಮನಿಸ್ಬೋದು, ಅಲ್ಲಿ ವಾಷಿಂಗ್ ಮಿಷಿನ್ ಕೂಡ ಇಟ್ಕೊಳ್ಬೋದು ನೋಡಿ. ರೂಮ್ ಸೈಜ್ ನಿಮಗೆ ಸ್ವಲ್ಪ ಚಿಕ್ಕದಾಗಿದ್ರೆ ಕೂಡ ಚೌಕವಾಗಿದೆ. ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಮಾಡಿದರೆ, ವುಡ್ ವರ್ಕನ್ನು ಕೂಡ ಮಾಡಿದರೆ. ಸೊ ಗಮನಿಸ್ಕೋಬೋದು ನೀವು. ಟೋಟಲ್ ನಿಮಗೆ 4 ಬೆಡ್ರೂಮ್ ಇರ್ತಕ್ಕಂಥ ಮನೆ. ಸೊ ಈ ಮನೆ ಬಗ್ಗೆ ಒಂದಷ್ಟು ನಿಮಗೆ ಎಲ್ಲೆಲ್ಲಿ ಏನೇನು ಹತ್ರ ಆಗುತ್ತೆ ಅಂತ ಹೇಳಿದರೆ, ನಿಮಗೆ 40 ಮಿನಿಟ್ಸಲ್ಲಿ ನೀವು ದೇವನಹಳ್ಳಿ ಏರ್ಪೋರ್ಟ್ಗೆ ರೀಚ್ ಆಗ್ಬೋದು. 10 ಮಿನಿಟ್ಸಲ್ಲಿ ನೀವು ಯಲಹಂಕ ಡಿಮಾರ್ಟ್ ರೀಚ್ ಆಗ್ಬೋದು. ಶಿವರಾಂಕರ್ ಅಂತ BDL ರೋಡ್ಗೆ ತುಂಬ ಹತ್ರ ಆಗುತ್ತೆ. 10 ಮಿನಿಟ್ಸಲ್ಲಿ ನೀವು ವಿದ್ಯಾರಣ್ಯಪುರ ಲಾಸ್ಟ್ ಬಸ್ ಸ್ಟಾಪ್ಗೆ ಹೋಗ್ಬೋದು. 15 ನಿಮಿಷದಲ್ಲಿ ಮತ್ತಿಕೆರೆ ಯಶವಂತಪುರನ ರೀಚ್ ಆಗ್ಬೋದು. 30 ನಿಮಿಷದಲ್ಲಿ ನೀವು ಮಾನತ ಟೆಕ್ ಪಾರ್ಕ್ಗೆ, ಹೆಬ್ಬಾಳ, ರಿಂಗ್ ರೋಡು ಅಥವಾ ನಾಗವರ ಸೈಡ್ ಹೋಗ್ಬೋದು. ನನಗೆ ಕಂಪ್ಲೀಟ್ ನಿಮಗೆ ಟೆರೆಸ್ ಮೇಲೆ ಬಂದಿದ್ದೀನಿ. ಸೊ ಅಲ್ಲಿ ಕೂಡ ನಿಮಗೆ ಟೈಲ್ಸನ್ನು ಹಾಕಿದ್ದಾರೆ. ಕಂಪ್ಲೀಟ್ ನಿಮಗೆ ಬಾಲ್ಕನಿ ಥರ ಬಿಟ್ಟಿದ್ದಾರೆ. ಸಾಯಂಕಾಲ ಟೈಮ್ ಆರಾಮ ನೀವು ಪಾರ್ಟಿಯಲ್ಲಿ ಥರ ಮಾಡ್ಕೋಬೋದು. ಮನೆ ತುಂಬ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆದರೆ ವಿಸಿಟ್ ಮಾಡಿ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.